ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬಾ ನೆನಪಿಗೆ 10/4/2026 महावाक्य। मीठे बच्चे, बाप आए हैं भारत को साल्वेश करने। तुम बच्चे इस समय बाप के मददगार बनते हो। ಭಾರತ ही ಪ್ರಾಚೀನ ಖಂಡ है। ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಮಧುರಾದ ಮಕ್ಕಳೇ, ತಂದೆ ಬಂದಿದ್ದಾರೆ ಭಾರತವನ್ನ ರಕ್ಷಣೆ ಮಾಡಲಿಕ್ಕೆ. ನೀವು ಮಕ್ಕಳು ಈ ಸಮಯದಲ್ಲಿ ತಂದೆಗೆ ಸಹಯೋಗಿ ಆಗ್ತೀರಾ. ಭಾರತವೇ ಪ್ರಾಚೀನ ಖಂಡವಾಗಿದೆ. प्रश्न, ऊंची मंजिल में रुकावट डालने वाली छोटी छोटी बातें कौन सी है? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ. ಶ್ರೇಷ್ಠವಾದ ಗುರಿಯನ್ನ ತಲುಪುವಾಗ ಮಧ್ಯ ಮಧ್ಯದಲ್ಲಿ ಸಣ್ಣ ಸಣ್ಣ ಮಾತುಗಳು ನಮಗೆ ಅಡೆತಡೆ ಮಾಡ್ತವೆ. ಅದು ಯಾವುದು ಅಂತ ಬಾಬಾ ಕೇಳ್ತಾರೆ. उत्तर, अगर जरा भी कोई शौक है, अनासक्त वृत्ति नहीं है, अच्छा पहनने खाने में बुद्धि भटकती रहती है, तो यह बातें ऊंची मंजिल पर पहुंचने में अटक डालती है. इसलिए बाबा कहते, बच्चे वनवा में रहो, तुम्हें सब कुछ बोलना है, ये शरीर भी याद न रहे. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಸ್ವಲ್ಪ ಕೂಡ ಯಾವುದೇ ಆಸಕ್ತಿ ಇಲ್ಲ, ಅನಾಸಕ್ತ ವೃತ್ತಿ, ಯಾವ್ದಾದ್ರೂ ಕೊಡುವ ತಿನ್ನುವ ಅಥವಾ ಇನ್ನೆಲ್ಲಾದ್ರೂ ಬುದ್ಧಿ ಅಲ್ದಾಡ್ತಿರ್ತದೆ ಅಂದ್ರೆ ಈ ಮಾತು ಬಹಳ ಶ್ರೇಷ್ಠ ಗುರಿಯನ್ನ ತಲುಪೋದ್ರಲ್ಲಿ ಅಡೆತಡೆ ಮಾಡ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ ವನವಾಸದಲ್ಲಿರಿ, ನೀವು ಎಲ್ಲವನ್ನ ಮರಿಬೇಕು, ಈ ಶರೀರವರೆಗೂ ಕೂಡ ನೆನಪು ಬರಬಾರ್ದು ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. बच्चे को यह समझा है कि यह भारत ही अविनाशी खंड है और इसका असल नाम है ही भारत खंड. ಮಕ್ಕಳಿಗೆ ಬಾಬಾ ಇದನ್ನು ತಿಳಿಸ್ಕೊಟ್ಟಿದ್ದಾರೆ, ಏನು ಭಾರತ ಅವಿನಾಶಿ ಖಂಡವಾಗಿದೆ, ಇದರ ಒರಿಜಿನಲ್ ಹೆಸರು ಭಾರತ ಖಂಡ. ಹಿಂದೂಸ್ತಾನ್ ನಾಮ್ ತೋ ಬಾದ್ ಮೇ ಪಡಾ ಹೈ, ಭಾರತ್ ಕೋ ಕಹಾ ಜಾತೆ ಸ್ಪಿರಿಚುವಲ್ ಖಂಡ್. ಬಾಬಾ ಹೇಳ್ತಾರೆ, ಹಿಂದೂಸ್ತಾನ ಅನ್ನೋ ಹೆಸರು ನಂತರ ಬಂದಿರೋದು, ಭಾರತಕ್ಕೆ ಹೇಳಲಾಗ್ತದೆ ಸ್ಪಿರಿಚುವಲ್ ಖಂಡ ಅಂತ. ಯ ಪ್ರಾಚೀನ ಖಂಡ ಹೈ. नई दुनिया में जब भारत खंड था तो और कोई खंड थे नहीं. ಬಾಬಾ ಹೇಳ್ತಾರೆ, ಇದು ಪ್ರಾಚೀನ ಖಂಡವಾಗಿದೆ. ಹೊಸ ಜಗತ್ನಲ್ಲಿ ಯಾವಾಗ ಭಾರತ ಖಂಡ ಇತ್ತು ಅವಾಗ ಬೇರೆ ಯಾವ ಖಂಡ ಇರಲಿಲ್ಲ. ಮುಖ್ಯ ಹೈ ಇಸ್ಲಾಮಿ, ಬೌದ್ಧಿ और ಕ್ರಿಶ್ಚಿಯನ್. ಅಭಿ ತೋ ಬಹುತ್ ಖಂಡ ಹೋ ಗಯೇ. ಬಾಬಾ ಹೇಳ್ತಾರೆ, ಮುಖ್ಯ ಅಂದ್ರೆ ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್. ಈಗಂತೂ ನೋಡಿ ಬಹಳಷ್ಟು ಖಂಡಗಳಾಗಿವೆ. ಭಾರತ ಅವಿನಾಶಿ ಖಂಡ ಹೈ, ಉಸ್ಕೋ ಈ ಸ್ವರ್ಗ ಹೆವನ್ ಕಹತೆ ಹೈ. ಬಾಬಾ ಹೇಳ್ತಾರೆ, ಭಾರತ ಅವಿನಾಶಿ ಖಂಡ, ಇದಕ್ಕೆ ಸ್ವರ್ಗ ಹೆವನ್ ಅಂತ ಹೇಳ್ತಾರೆ. ನೈ ದುನಿಯಾ ಮೇ ನಯಾ ಖಂಡ ಏಕ್ ಭಾರತಿ ಹೈ. ನೈ ದುನಿಯಾ ರಚನೆ ವಾಲಾ ಹೈ ಪರಂಪಿತ ಪರಮಾತ್ಮ, ಸ್ವರ್ಗ ಕಾ ರಚಯಿತ ಹೆವನ್ಲಿ ಗಾಡ್ ಫಾದರ್. ಬಾಬಾ ಹೇಳ್ತಾರೆ, ಹೊಸ ಜಗತ್ನಲ್ಲಿ ಹೊಸ ಖಂಡ ಒಂದೇ ಭಾರತವಾಗಿದೆ. ಹೊಸ ಜಗತ್ತನ್ನ ರಚಿಸುವಂತವರಾಗಿದ್ದಾರೆ ಪರಂಪಿತ ಪರಮಾತ್ಮ, ಸ್ವರ್ಗದ ರಚಯಿತ ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ. ಭಾರತವಾಸಿ ಜಾನ್ತೆ ಕಿ ಭಾರತ ಅವಿನಾಶಿ ಖಂಡ ಹೇ, ಭಾರತ ಸ್ವರ್ಗತ. ಬಾಬಾ ಹೇಳ್ತಾರೆ, ಭಾರತವಾಸಿಗಳು ತಿಳ್ಕೊಂಡಿದ್ದಾರೆ, ಈ ಭಾರತ ಅವಿನಾಶಿ ಖಂಡವಾಗಿದೆ, ಭಾರತ ಸ್ವರ್ಗವಾಗಿತ್ತು. ಜಬ್ ಕೊಯ್ ಮರ್ತಾ ಹೈ ತೋ ಕಹತೆ ಸ್ವರ್ಗ ಪದಾರ, ಸಮಸ್ತೆ ಸ್ವರ್ಗ ಕಹಾ ಊಪರ್ ಮೇ ಹೈ. ಯಾವಾಗ ಯಾರಾದ್ರೂ ಸತ್ರ ಹೇಳ್ತಾರೆ ನೋಡಿ ಸ್ವರ್ಗಕ್ಕೆ ಹೋದ್ರು ಅಂತ, ತಿಳ್ಕೊಳ್ತಾರೆ ಸ್ವರ್ಗ ಎಲ್ಲೋ ಮೇಲಿದೆ ಅಂತ. ದಿಲ್ವಾಡ ಮಂದಿರ್ ಮೇ ಬಿ ವೈಕುಂಠ ಕೆ ಚಿತ್ರ ಛತ್ ಮೇ ದಿಖಾಯೆ ಹೈ. किसकी बुद्धि में नहीं आता कि ಭಾರತಿ ಹೆವೆನ್ ಥಾ ಅಬ್ ನೈ ಹೈ. ದಿಲ್ವಾಡ ಮಂದಿರದಲ್ಲಿ ನೋಡಿ ವೈಕುಂಠದ ಚಿತ್ರವನ್ನ ಛತ್ ಮೇಲೆ ತೋರಿಸ್ತಾರಲ್ಲಿ. ಇದು ಯಾರ ಬುದ್ಧಿಯಲ್ಲೂ ಬರೋದಿಲ್ಲ, ಭಾರತವೇ ಸ್ವರ್ಗವಾಗಿತ್ತು ಈಗಿಲ್ಲ ಅಂತ. ಅಭಿ ತೋ ಹೆಲ್ ಹೈ ತೋ ಯಬಿ ಅಜ್ಞಾನ ಟಹರ. ಬಾಬಾ ಹೇಳ್ತಾರೆ, ಈಗಂತೂ ನರಕ ಇದೆ, ಇದು ಕೂಡ ಅಜ್ಞಾನ ಆಯ್ತು ತಾನೆ. ಜ್ಞಾನ और अज्ञान दोनों चीजें होती है. ज्ञान को कहा जाता है दिन, अज्ञान को रात. ಬಾಬಾ ಹೇಳ್ತಾರೆ, ಜ್ಞಾನ ಮತ್ತು ಅಜ್ಞಾನನು ಎರಡು ವಸ್ತು ಇದೆ. ಜ್ಞಾನಕ್ಕೆ ಹಗಲು ಅಂದ್ರೆ ಅಜ್ಞಾನಕ್ಕೆ ರಾತ್ರಿ ಅಂತ ಹೇಳ್ತೇವೆ. ಘೋರ್ ಸೋಜರಾ और घोर अंधियारा कहा जाता है. ಸೋಜರಾ ಮಾನ ರೈಸ್, ಅಂಧಿಯಾರ ಮಾನ ಫಾಲ್. ಘೋರವಾದ ಬೆಳಕು, ಘೋರವಾದ ಅಂಧಕಾರ ಅಂತ ಹೇಳ್ತೇವೆ. ಘೋರವಾದ ಬೆಳಕು ಅಂದಾಗ ಬಾಬಾ ಹೇಳ್ತಾರೆ ಅದು ಉತ್ಥಾನ, ಅಂಧಕಾರ ಅಂದಾಗ ಅದಕ್ಕೆ ಪತನ ಅಂತ ಹೇಳ್ತೇವೆ. ಮನುಷ್ಯ ಸೂರ್ಯ ಕಾ ಫಾಲ್ देखने के लिए सनसेट पर जाते हैं. अब हुआ तो है हद की बात. ಬಾಬಾ ಹೇಳ್ತಾರೆ, ಸೂರ್ಯಾಸ್ತವನ್ನ ನೋಡ್ಲಿಕ್ಕೆ ಮನುಷ್ಯರು ಸನ್ಸೆಟ್ ಪಾಯಿಂಟ್ಗೆ ಹೋಗ್ತಾರೆ, ಆದ್ರೆ ಅದು ಹದ್ದಿನ ಮಾತಾಗಿದೆ. ಇಸ್ಕಿಲಿಯೇ ಕಹಾ ಜಾತ ಹೈ ಬ್ರಹ್ಮ ಕಾ ದಿನ್, ಬ್ರಹ್ಮ ಕಿ ರಾತ್. ಆದ್ರೆ ಇದಕ್ಕೋಸ್ಕರ ಹೇಳಲಾಗ್ತದೆ ಇಲ್ಲಿ ಬ್ರಹ್ಮನ್ ಹಗಲು, ಬ್ರಹ್ಮನ್ ರಾತ್ರಿ ಅಂತ. ಬಾಬಾ ಹೇಳ್ತಾರೆ, ಜಬ್ ಬ್ರಹ್ಮ ತೋ ಹೈ ಪ್ರಜಾಪಿತ ತೋ ಜರೂರ್ ಪ್ರಜಾ ಕಾ ಪಿತಾ ಹುವ. ಅಂದ್ಮೇಲೆ ಬ್ರಹ್ಮ ಪ್ರಜಾಪಿತ ಆದ್ರು, ಅವಶ್ಯವಾಗಿ ಪ್ರಜಾ ಅಂದಾಗ ತಂದೆ ಆದ್ರು ತಾನೆ. ಜ್ಞಾನ ಅಂಜನ್ ಸದ್ಗುರು ದೇಯ, ಅಜ್ಞಾನ ಅಂದೇರ ವಿನಾಶ. ಜ್ಞಾನ ಅಂಜನವನ್ನ ಸದ್ಗುರು ಕೊಟ್ಟರು,
अज्ञान अंधकार विनाश है। यह बातें दुनिया में कोई भी नहीं समझते हैं। यह दुनिया के लिए नई ನಾಲೆಜ್. ಬಾಬಾ ಹೇಳ್ತಾರೆ ಈ ಮಾತನ್ನ ಜಗತ್ನಲ್ಲಿ ಯಾರು ಕೂಡ ತಿಳ್ಕೊಳ್ಳಿಲ್ಲ. ಇದಾಗಿದೆ ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನ. ಹೆವಿನ್ के लिए हेवनली गॉड फादर की नॉलेज चाहिए. गाते भी है फादर इज नॉलेजफुल. ಸ್ವರ್ಗಕ್ಕೋಸ್ಕರ ಸ್ವರ್ಗದ ರಚಯಿತನಾಗಿರುವಂತ ಪರಮಾತ್ಮನ ಜ್ಞಾನ ಬೇಕು ತಾನೆ ನಮ್ಗೆ. ಗಾಯನ ಮಾಡ್ಲಾಗ್ತದೆ फादर इज नॉलेजफुल ಅಂದ್ರೆ परमात्मा ज्ञान सागर. तो टीचर हो गया. फादर को कहा ही जाता है पतित पावन. और कोई को पतित पावन कह नहीं सकते. ಬಾಬಾ ಹೇಳ್ತಾರೆ ತಂದೆಗೆ ಪತಿತ ಪಾವನ ಅಂತ ಹೇಳಲಾಗ, ಯಾರಿಗೂ ಕೂಡ ಪತಿತ ಪಾವನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ को भी नहीं कह सकते. फादर तो सबका एक ही है. ಶ್ರೀಕೃಷ್ಣನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಮಾತ್ರ ಒಬ್ಬರೇ ತಾನೆ ಅಂತಾರೆ ಬಾಬಾ. श्रीकृष्ण तो सबका फादर है नहीं. वो तो जब बड़ा हो शादी करे तब एक दो बच्चे का बाप बनेगा. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಎಲ್ರಿಗೂ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಅವನು ದೊಡ್ಡವನಾಗ್ತಾನೆ, ಮದ್ವೆ ಮಾಡ್ಕೊಳ್ತಾನೆ, ಒಂದಿಬ್ರು ಮಕ್ಕಳಿಗೆ ತಂದೆ ಆಗ್ತಾನೆ. राधे कृष्ण को प्रिंस प्रिंसेस कहा जाता है. कभी स्वयंवर भी हुआ होगा. ರಾಧಾ ಕೃಷ್ಣರಿಗೆ ರಾಜ್ಕುಮಾರ ರಾಜ್ಕುಮಾರಿ ಅಂತ ಹೇಳ್ತಾರೆ. ಅಂದ್ಮೇಲೆ ಅವ್ರದ್ದು ಯಾವಾಗಾದ್ರೂ ಸ್ವಯಂವರ ಆಗಿರ್ಬೇಕಲ್ವಾ. शादी के बाद ही माँ बाप बन सकते हैं. उनको कभी कोई वर्ल्ड गॉड फादर कह नहीं सकते. ಬಾಬಾ ಹೇಳ್ತಾರೆ ಮದುವೆ ಆದ್ಮೇಲೆ ತಾನೆ ಅಪ್ಪ ಅಮ್ಮ ಆಗೋದವರು. ಅವ್ರಿಗೆ ಎಂದಿಗೂ ಜಗತ್ತಿನ गॉड फादर ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. वर्ल्ड गॉड फादर सिर्फ एक ही निराकार बाप को कहा जाता है. ಜಗತ್ತಿನ ಗಾಡ್ ಫಾದರ್ ಅಂತ ಒಬ್ಬ ತಂದೆಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ग्रेट ग्रेट ग्रैंड फादर शिव-बाबा को नहीं कह सकते. ग्रेट ग्रेट ग्रैंड फादर है ಪ್ರಜಾಪಿತ ಬ್ರಹ್ಮ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನಾವಿಲ್ಲಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಶಿವ-ಬಾಬನಿಗೆ ಹೇಳಲಿಕ್ಕೆ ಆಗಲ್ಲ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ನಾವು ಪ್ರಜಾಪಿತ ಬ್ರಹ್ಮನಿಗೆ ಹೇಳ್ತೇವೆ. इनसे बिरादरी निकलती है. वह इनकॉर्पोरियल गॉड फादर निराकार आत्माओं का बाप है. ಬಾಬಾ ಹೇಳ್ತಾರೆ ಅವರಿಂದ ಮನೆತನ ಹುಟ್ಕೊಳ್ತದೆ. ಹಾಗಾದ್ರೆ निराकारी गॉड फादर निराकार आत्मಗಳ ತಂದೆ, निराकारी आत्माएं जब यहाँ शरीर में है तब भक्ति मार्ग में पुकारती है. ಬಾಬಾ ಹೇಳ್ತಾರೆ ನಿರಾಕಾರಿ ಆತ್ಮಗಳು ಯಾವಾಗ ಶರೀರದಲ್ಲಿ ಇರ್ತಾರೆ ತಾನೆ ಅವಾಗ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಕರೀಲಿಕ್ಕೆ ಶುರು ಮಾಡ್ತಾರೆ. यह सब तुम नई बातें सुनते हो. ಯಥಾರ್ಥ ರೀತಿ कोई भी ಶಾಸ್ತ್ರ में नहीं है. ಇದೆಲ್ಲವನ್ನ ನೀವು ಹೊಸ ಮಾತನ್ನ ಕೇಳ್ತೀರಾ. ಯಥಾರ್ಥ ರೀತಿ ಯಾವುದೇ ಕೂಡ ಶಾಸ್ತ್ರದಲ್ಲಿ ಇಲ್ಲ. बाप कहते मैं सम्मुख बैठ तुम बच्चों को समझाता हूँ, फिर यह ज्ञान सारा गुम हो जाता है. ಬಾಬಾ ಹೇಳ್ತಾರೆ ನಾನು ಸಮ್ಮುಖದಲ್ಲಿ ಕೂತ್ಕೊಂಡು ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೇನೆ, ಇದೆಲ್ಲ ಜ್ಞಾನ ಮುಂದೆ ಮಾಯ ಆಗ್ಬಿಡ್ತದೆ. ಫಿರ್ ಜಬ್ ಬಾಪ್ ಆಯೆ ತಬ್ ಆಕರ್ ಯಥಾರ್ಥ ಜ್ಞಾನ ಸುನಾಯ್. ಯಾವಾಗ ತಂದೆ ಬರ್ತಾರಲ್ವ ಅವಾಗ ಯಥಾರ್ಥವಾದ ಜ್ಞಾನವನ್ನು ಹೇಳ್ತಾರೆ. बच्चों को ही सम्मुख समझाकर वर्षा देते हैं, फिर बाद में ಶಾಸ್ತ್ರ बनते हैं. ಬಾಬಾ ನಾವು ಮಕ್ಕಳಿಗೆನೆ ಸಮ್ಮುಖದಲ್ಲಿ ಕೂತ್ಕೊಂಡು ತಿಳಿಸ್ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ನಂತರ ಅವೆಲ್ಲ ಶಾಸ್ತ್ರಗಳಾಗ್ತವೆ. यथार्थ तो बन न सके क्योंकि सच की दुनिया ही खत्म हो, झूठ कंड हो जाता है. ಆದ್ರೆ ಬಾಬಾ ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ ಯಥಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸತ್ಯದ ಜಗತ್ತೇ ಸಮಾಪ್ತಿಯಾಗಿ ಸುಳ್ಳು ಖಂಡ ಆಗ್ತದೆ. तो झूठी चीज ही होगी क्योंकि उतरती कलाई होती है. ಬಾಬಾ ಹೇಳ್ತಾರೆ ಸುಳ್ಳು ವಸ್ತು ಇರ್ತದಲ್ವಾ, ಯಾಕೆಂದ್ರೆ ಇಳಿಯುವ ಕಲೆ ಆಗ್ತದೆ. सच से तो चढ़ती कला होती है. भक्ति है रात अंधियारे में ठोकरे खानी पड़ती है. ಬಾಬಾ ಹೇಳ್ತಾರೆ ಸತ್ಯದಿಂದ ಏರೋ ಕಲೆ ಅಂದ್ಮೇಲೆ ಭಕ್ತಿ ಅಂದ್ರೆ ರಾತ್ರಿ ಅಂಧಕಾರದಲ್ಲಿ ಪೆಟ್ಟು ತಿನ್ಬೇಕಾಗ್ತದೆ. ಮಾತಾ ಟೆಕ್ತೆ ರಹತೆ ಹೇ ಐಸಾ ಘೋರ ಅಂಧಿಯಾರ ಹೇ. ತಲೆ ಬಾಗ್ತಾನೆ ಇರ್ತಾರೆ, ಅಂಥ ಘೋರವಾದ ಅಂಧಕಾರ ಇದು. ಮನುಷ್ಯ को तो कुछ भी पता नहीं रहता है, धर धर धक्के खाते रहते. ಬಾಬಾ ಹೇಳ್ತಾರೆ ಮನುಷ್ಯರಿಗೂ ಕೂಡ ಏನು ಗೊತ್ತಿರಲ್ಲ, ಬಾಗಿಲು ಬಾಗಿಲಿಗೆ ಹೋಗಿ ಪೆಟ್ಟು ತಿಂತಾ ಇರ್ತಾರೆ. सूर्य का भी राइज और फॉल होता है जो बच्चे जाकर देखते हैं. ಹಿಂಗೆ ಸೂರ್ಯೋದಯ ಸೂರ್ಯಾಸ್ತವನ್ನ ನೋಡ್ಲಿಕ್ಕೆ ಜನ ಎಲ್ಲೆಲ್ಲೋ ಹೋಗ್ತಾರೆ ನೋಡಿ. अब तो तुम बच्चों को ज्ञान सूर्य का उदय होना देखना है. ಹಾಗೇನೆ ನಾವು ಮಕ್ಕಳು ಈಗ ಜ್ಞಾನ ಸೂರ್ಯನ ಉದಯ ಆಗೋದನ್ನ ನೋಡ್ಬೇಕಾಗಿದೆ. ರೈಸ್ ಆಫ್ ಭಾರತ್, ಡೌನ್ ಫಾಲ್ ಆಫ್ ಭಾರತ್. ಅದಕ್ಕೆ ಬಾಬಾ ಹೇಳ್ತಾರೆ ಭಾರತದ ಉತ್ಥಾನ ಮತ್ತೆ ಭಾರತದ ಪತನ ಭಾರತಕ್ಕೆ ಹೇಳ್ತೇವೆ ನಾವು. ಭಾರತ ಐಸಾ ಡೂಬ್ತಾ ಹೇ ಜೈಸೆ ಸೂರ್ಯ ಡೂಬ್ತಾ ಹೇ. ಭಾರತ ಹೀಗೆ ಮುಳುಗ್ತದಲ್ಲ ಯಾವ ರೀತಿ ಸೂರ್ಯ ಮುಳುಗ್ತಾನೆ. सत्यनारायण की कथा में यह दिखाते हैं कि भारत का बेड़ा नीचे चला जाता है, फिर बाप आकर उनको साल्वेश करते हैं.
ಬಾಬಾ ಹೇಳ್ತಾರೆ ಸತ್ಯನಾರಾಯಣನ ಕಥೆಯಲ್ಲಿ ಇದನ್ನ ತೋರಿಸ್ತಾರೆ ನೋಡಿ, ಭಾರತದ ದೋಣಿ ಕೆಳಗೋಗ್ಬಿಡ್ತದೆ, ನಂತರ ತಂದೆ ಬಂದು ಅದನ್ನ ರಕ್ಷಣೆ ಮಾಡ್ತಾರೆ. ತುಮ್ ಇಸ್ ಭಾರತ್ ಕೋ ಫಿರ್ ಸೆ ಸಾಲ್ವೇಜ್ ಕರ್ತೆ ಹೋ, ಯಾ ತುಮ್ ಬಚೇ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಮತ್ತೆ ನೀವು ಈ ಭಾರತವನ್ನ ಮತ್ತೆ ರಕ್ಷಣೆ ಮಾಡ್ತೀರಾ, ನೀವು ಮಕ್ಕಳೇ ಇದನ್ನ ತಿಳ್ಕೊಂಡಿದ್ದೀರಾ. ತುಮ್ ನಿಮಂತ್ರಣ ಬಿ ದೇತೆ ಹೋ, ನವ ನಿರ್ಮಾಣ ಪ್ರದರ್ಶನಿ ಬಿ ನಾಮ್ ಠೀಕ್ ಹೈ. ಬಾಬಾ ಹೇಳ್ತಾರೆ ನೀವು ನಿಮಂತ್ರಣ ಕೊಡ್ತೀರಾ, ನವ ನಿರ್ಮಾಣ ಪ್ರದರ್ಶನಿ ಎನ್ನುವಂತ ಹೆಸರು ಕೂಡ ಚೆನ್ನಾಗಿದೆ, ಸರಿ ಇದೆ. ನೈ ದುನಿಯಾ ಕೈಸೆ ಸ್ಥಾಪನೆ ಹೋತಿ ಹೈ ಉಸ್ಕಿ ಪ್ರದರ್ಶನಿ, ಹೊಸ ಜಗತ್ ಹೇಗೆ ಸ್ಥಾಪನೆ ಆಗ್ತದೆ ಅದರ ಪ್ರದರ್ಶನಿ ಮಾಡ್ತೀರಾ. ಚಿತ್ರೋ ದ್ವಾರ ಸಮಜಾನಿ ದಿ ಜಾತಿ ಹೈ, ತೋ ವಹಿ ನಾಮ್ ಚಲಾ ಆಯೆ ತೋ ಅಚ್ಚಾ ಹೈ. ಚಿತ್ರಗಳ ಮೂಲಕ ತಿಳುವಳಿಕೆ ಕೊಡ್ಲಾಗ್ತದೆ, ಅದೇ ಹೆಸರು ನಡೀತಾ ಬರ್ತದೆ ನೋಡಿ, ಒಳ್ಳೇದು. ನೈ ದುನಿಯಾ ಕೈಸೆ ಸ್ಥಾಪನೆ ಹೋತಿ ಹೈ ವಾ ರೈಸ್ ಕೈಸೆ ಹೋತಿ ಹೈ ಯಾ ತುಮ್ ದಿಖಾತೆ ಹೋ. ಬಾಬಾ ಹೇಳ್ತಾರೆ ಹೊಸ ಜಗತ್ ಹೆಂಗ್ ಸ್ಥಾಪನೆ ಆಗ್ತದೆ ಅಂದ್ರೆ, ಅಥವಾ ಬಾಬಾ ಹೇಳ್ತಾರೆ ಹೆಂಗೆ ಅದು ಮೇಲೆ ಏರ್ತದೆ ಅಂದ್ರೆ ಹೆಂಗೆ ಉತ್ಥಾನ ಆಗ್ತದೆ ನೀವು ತೋರಿಸ್ತೀರಾ ಅದನ್ನ ಅಂತಾರೆ ಬಾಬಾ. ಜರೂರ್ ಪುರಾನಿ ದುನಿಯಾ ಫಾಲ್ ಹೋತಿ ಹೈ ತಬ್ ದಿಖಾತೆ ರೈಸ್ ಕೈಸೆ ಹೋತಾ ಹೈ. ಹಿಂಗೆ ಅವಶ್ಯವಾಗಿ ಹಳೆ ಜಗತ್ತು ಪತನವಾದಾಗ್ಲೇನೆ ತಾನೆ ತೋರಿಸ್ಲಾಗ್ತದೆ ಮತ್ತೆ ಅದರ ಉತ್ಥಾನ ಹೇಗಾಗ್ತದೆ ಅಂತ. ಯಹ ಭಿ ಏಕ್ ಸ್ಟೋರಿ ಹೈ, ರಾಜ್ಯ ಲೇನಾ ಅವ್ರ ಗವಾನ. ಬಾಬಾ ಹೇಳ್ತಾರೆ ಇಲ್ಲೊಂದು ಕತೆ ಇದೆ, ಒಂದು ಸ್ಟೋರಿ ಹೇಳಲಾಗ್ತದೆ, ರಾಜ್ಯ ಪಡ್ಕೊಳ್ಳೋದು ಮತ್ತೆ ಕಳ್ಕೊಳ್ಳೋದು. 5000 वर्ष पहले क्या था कहेंगे, सूर्यवंशियों का राज्य था, फिर चंद्रवंशी राज्य स्थापन हुआ. ಬಾಬಾ ಹೇಳ್ತಾರೆ 5000 ವರ್ಷದ ಮೊದಲು ಏನಾಗಿತ್ತು ಹೇಳ್ತಾರೆ, ಸೂರ್ಯವಂಶಿಗಳ ರಾಜ್ಯ ಇತ್ತು ಅಂತ. ನಂತರ ಚಂದ್ರವಂಶಿಗಳ ರಾಜ್ಯ ಸ್ಥಾಪನೆ ಆಯ್ತು. वो तो एक दो से राज्य लेते हैं, दिखाते फलाने से राज्य लिए. ಅಲ್ಲಿ ಒಬ್ರು ಇನ್ನೊಬ್ರಿಂದ ರಾಜ್ಯ ತಗೊಳ್ತಾರೆ ನೋಡಿ, ತೋರಿಸ್ತಾರೆ ಇಂಥವ್ರಿಂದ ರಾಜ್ಯ ತಗೊಂಡ್ರು ಅಂತ. वो कोई सीढ़ी नहीं समझते, ये तो बाप समझाते हैं. ಬಾಬಾ ಹೇಳ್ತಾರೆ ಅವರೇನು ಮೆಟಲ್ಗಳ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ಇಲ್ಲಿ ಬಾಬಾ ನಮ್ಗೆ ತಿಳಿಸ್ಕೊಡ್ತಾರೆ कि तुम गोल्डन एज से सिल्वर एज में गए, सीढ़ी उतरते आए. ಬಾಬಾ ನಮ್ಗೆ ಇಲ್ಲೇನು ತಿಳಿಸ್ಕೊಡ್ತಾರೆ ಅಂದ್ರೆ, ನೀವು ಸುವರ್ಣ ಯುಗದಿಂದ ಸಿಲ್ವರ್ ಯುಗದಲ್ಲಿ ಬಂದ್ರೆ ಮತ್ತೆ ಮೆಟ್ಲು ಇಳಿತಾನೆ ಹೋಗ್ತೀರಾ. ये 84 जन्मों की सीढ़ी है, सीढ़ी उतरनी होती है फिर चढ़नी भी होती है. ಬಾಬಾ ಹೇಳ್ತಾರೆ 84 ಜನ್ಮಗಳ ಮೆಟ್ಲಿದು, ಮೆಟ್ಲು ಇಳಿತೇವೆ ಮತ್ತೆ ಮೆಟ್ಲು ಹತ್ತೇವೆ ನಾವೆಲ್ಲ. ಡೌನ್ಫಾಲ್ का भी राज समझाना होता है. ಹೇಗೆ ಪತನ ಆಯಿತು ಅನ್ನೋದರ ರಹಸ್ಯನೂ ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಭಾರತ್ का ಡೌನ್ಫಾಲ್ ಕಿತ್ನಾ ಸಮಯ, ರೈಸ್ ಕಿತ್ನಾ ಸಮಯ, ಫಾಲ್ ಆ್ಯಂಡ್ ರೈಸ್ ಆಫ್ ಭಾರತವಾಸಿ. ಬಾಬಾ ಹೇಳ್ತಾರೆ ಭಾರತದ ಪತನದ ಸಮಯ ಎಷ್ಟು, ಉತ್ಥಾನದ ಸಮಯ ಎಷ್ಟು, ಭಾರತವೇ ಪತನವಾಯಿತು ಭಾರತವೇ ಉತ್ಥಾನ ಆಯಿತು ಅಥವಾ ಭಾರತದ ಉತ್ಥಾನ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಾಗ್ತದೆ. ಭಾರತವಾಸಿಗಳದೇ ಪತನ ಆಗ್ತದೆ, ಭಾರತವಾಸಿಗಳದೇ उत्थान ಆಗ್ತದೆ. विचार सागर मंथन करना होता है, मनुष्यों को टेम्पटेशन में कैसे लाए और फिर निमंत्रण भी देना है. ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮಂಥನ ಮಾಡ್ಬೇಕಾಗ್ತದೆ. ಮನುಷ್ಯರನ್ನ ಹೇಗಪ್ಪ ಬಾಬನ ಸಮೀಪದಲ್ಲಿ ಕರ್ಕೊಂಡು ಬರೋದು, ಹೇಗೆ ನಿಮಂತ್ರಣ ಕೊಡೋದು. भाइयों बहनों आकर समझो, बाप की महिमा तो पहले बतानी है. ಬಾಬಾ ಹೇಳ್ತಾರೆ ಸೋದರ ಸೋದರಿಯರೇ ಬಂದು ತಿಳ್ಕೊಳ್ಳಿ, ತಂದೆಯ ಮಹಿಮೆಯನ್ನು ಫಸ್ಟ್ ಮಾಡ್ಲಾಗ್ತದೆ. शिवाबा की महिमा का एक बोर्ड होना चाहिए. पतित पावन ज्ञान का सागर, पवित्रता सुख शांति का सागर, संपत्ति का सागर, सर्व का सद्गति दात, जगत पिता, जगत शिक्षक, जगत गुरु शिवाबा से आकर अपना सूर्यवंशी ಚಂದ್ರವಂಶಿ ವರ್ಸಾಲು. ಬಾಬಾ ಹೇಳ್ತಾರೆ ಶುಭಾಬನ ಮಹಿಮೆಯ ಒಂದು ಬೋರ್ಡ್ ಇರಬೇಕು ಅಂತಾರೆ ಬಾಬಾ. ಪತಿತ ಪಾವನ ಜ್ಞಾನದ ಸಾಗರ, ಪವಿತ್ರತೆ, ಸುಖ ಶಾಂತಿಯ ಸಾಗರ, ಸಂಪತ್ತಿನ ಸಾಗರ, ಸರ್ವರ ಸದ್ಗತಿ ದಾತ, ಜಗತ್ಪಿತ, ಜಗತ್ ಶಿಕ್ಷಕ, ಜಗದ್ಗುರು ಶಿವಬಾಬನಿಂದ ಬಂದು ತಮ್ಮ ಸೂರ್ಯವಂಶಿ ಚಂದ್ರವಂಶಿ ಆಸ್ತಿಯನ್ನ ಪಡ್ಕೊಳ್ಳಿ ಅಂತ. ತೋ ಮನುಷ್ಯಂಕೋ ಬಾಪ್ ಕಾ ಪತಾ ಪಡೆ ಅಂದ್ರೆ ಮಹಿಮೆಯ ಒಂದು ಬೋರ್ಡ್ ಯಾಕಿರ್ಬೇಕು ಅಂತಾರಂದ್ರೆ, ಮನುಷ್ಯರಿಗೆ ತಂದೆ ಬಗ್ಗೆ ಗೊತ್ತಾಗ್ಬೇಕಲ್ವಾ. बाप की और श्री कृष्ण की महिमा अलग अलग है, ये तुम बच्चों की बुद्धि में बैठा हुआ है. ತಂದೆ ಮತ್ತು ಶ್ರೀಕೃಷ್ಣನ ಮಹಿಮೆನೇ ಬೇರೆ ಬೇರೆ ಇದೆ, ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಕುತ್ಕೊಂಡಿದೆ. सर्विसेबल बच्चे जो है वो सारा दिन दौड़ा दौड़ी करते रहते हैं, अपनी लौकिक सर्विस होते भी छुट्टीले सर्विस में लग जाते. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಸೇವಾದಾರಿ ಮಕ್ಕಳು ಯಾರು ಇರ್ತಾರಲ್ವ ಇಡೀ ದಿನ ಓಡಾಡ್ತಿರ್ತಾರೆ, ಅವರು ಏನಾದರೂ ಸೇವೆ ಮಾಡ್ತಾನೆ ಇರ್ತಾರೆ. ತಮ್ಮ ಲೌಕಿಕ ಸೇವೆ ಇದ್ರೂ ಕೂಡ ರಜಾ ತಗೊಂಡು ಸೇವೆಯಲ್ಲಿ ತೊಡಗ್ತಾರೆ.
यह है ही ईश्वरीय गवर्नमेंट। खास बच्चियां अगर ऐसी सर्विस में लग जाए तो बहुत नाम निकाल सकती है। ಬಾಬಾ ಹೇಳ್ತಾರೆ ಇದು ಈಶ್ವರೀಯ ಗೌರ್ಮೆಂಟ್ ಆಗಿದೆ. ಖಾಸ್ ಬಾಬನ ಮಕ್ಕಳು ಏನಿದ್ದಾರೆ ಅಕಸ್ಮಾತ್ ಇಂಥ ಸೇವೆಯಲ್ಲಿ ತೊಡಗ್ಬಿಟ್ರೆ ಬಹಳ ಹೆಸರು ಬಾಬಾ ಹೇಳ್ತಾರೆ ಪ್ರಸಿದ್ಧ ಮಾಡ್ಕೊಳ್ಬಹುದು. सर्विसेबल बच्चों की पालना तो अच्छी रीति होती रहती है क्योंकि ಶಿಬಾಬಾ का ಭಂಡಾರ ಭರ್ಪೂರ್ है. ನೋಡಿ, ಸೇವಾದಾರಿಯ ಮಕ್ಕಳ ಪಾಲನೆ ಬಹಳ ಚೆನ್ನಾಗಿ ನಡೀತಿರ್ತದೆ. ಯಾಕಂದ್ರೆ ಶಿಬಾಬನ್ ಭಂಡಾರ ಅಂತೂ ಭರ್ಪೂರ್ ಇದೆ. ಜಿಸ್ ಭಂಡಾರೆ ಸೆ ಖಾಯಾ ವ ಭಂಡಾರ ಭರ್ಪೂರ್ ಕಾಲಕಂಟಕ್ದು. ಬಾಬಾ ಹೇಳ್ತಾರೆ ಯಾವ ಭಂಡಾರದಿಂದ ನೀವು ಊಟ ಮಾಡ್ತಿರೋ ಭಂಡಾರ ಭರ್ಪೂರ್ ಕಾಲಕಂಟಕ ದೂರ ಆಗ್ತದೆ. ತುಮ್ ಹೋ ಶಿವ ವಂಶಿ ವ ರಚಿತಾ ಹೇ ಯ ರಚನಾ ಹೇ ಬಾಬುಲ್ ಕಾ ನಾಮ್ ಬಹುತ್ ಮೀಠಾ ಹೇ. ಬಾಬಾ ಹೇಳ್ತಾರೆ ನೀವಾಗಿದ್ದೀರಾ ಶಿವವಂಶಿಗಳು, ತಂದೆ ರಚಯಿತ, ನಾವೆಲ್ಲ ರಚನೆ. ಬಾಬುಲ್ ಎನ್ನುವ ಹೆಸರು ಬಹಳ ಮಧುರ ಇದೆ. ಶಿವ್ ಸಾಜನ್ ಬಿ ತೋ ಹೈ ನಾ, ಶಿಬಾಬಾ ಕಿ ಮಹಿಮಾ ಹಿ ಅಲಗ್ ಹೈ. ಬಾಬಾ ಹೇಳ್ತಾರೆ ಶಿವ ಸಾಜನ್ ಕೂಡ ಆಗಿದ್ದಾರೆ ತಾನೆ, ಶಿಬಾಬನ್ ಮಹಿಮೆನೇ ಬೇರೆಯಾಗಿದೆ. ನಿರಾಕಾರ ಅಕ್ಷರ ಲಿಖನೆ ಸೆ ಸಮಜ್ತೆ ಕಿ ಉನ್ಕಾ ಕೋಯಿ ಆಕಾರ ನಹೀ ಹೈ. ನಿರಾಕಾರ ಅನ್ನೋ ಅಕ್ಷರ ಬರೆಯೋದ್ರಿಂದ ತಿಳ್ಕೊಳ್ತಾರೆ ಅವನಿಗೆ ಯಾವುದೇ ಆಕಾರ ಇಲ್ಲ ಅಂತ. ಬಿಲಿವೆಡ್ ಮೋಸ್ಟ್ ಶಿಬಾಬಾ ಹೇ, ಪರಮ ಪ್ರಿಯ ತೋ ಲಿಖನಾ ಹಿ ಹೈ. ಬಹಳ ನಂಬಿಗಸ್ತ ಶಿಬಾಬಾ, ಪರಮ ಪ್ರಿಯ ಅಂತ ಬರೀಲೇಬೇಕು. ಈ ಸಮಯ ಲಡಾಯಿ ಕಾ ಮೈದಾನ ಉನ್ಕಾ ಭಿ ಹೈ ತೋ ತುಮಾರಾ ಭಿ ಹೈ. ಶಿವಶಕ್ತಿಯ ನಾನ್ ವೈಲೆನ್ಸ್ ಗಾಯಿ ಜಾತಿ ಹೈ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಯುದ್ಧದ ಮೈದಾನ ಅವ್ರದ್ದು ಆಗಿದೆ, ನಿಮ್ದು ಆಗಿದೆ. ಶಿವಶಕ್ತಿಯರು ಅಹಿಂಸಕರು ಅನ್ನುವಂಥದ್ದನ್ನು ಗಾಯನ ಮಾಡಲಾಗ್ತದೆ. ಪರಂತು ಚಿತ್ರೋं में देवियों को भी हथियार दे हिंसा दिखा दी है. वास्तव में तुम योग अथवा याद के बल से विश्व की बादशाही लेते हो. ಬಾಬಾ ಹೇಳ್ತಾರೆ ಆದ್ರೆ ಚಿತ್ರಗಳಲ್ಲಿ ನೋಡಿ ದೇವಿಯರಿಗೆ ಆಯುಧಗಳನ್ನ ಕೊಟ್ಟು ಹಿಂಸೆ ಮಾಡೋದನ್ನ ತೋರಿಸಿದ್ದಾರೆ. ಹಾಗೆ ನೋಡಿದ್ರೆ ನೀವು ಯೋಗ ಅಥವಾ ನೆನಪಿನ ಬಲದಿಂದ ವಿಶ್ವದ ರಾಜ್ಯಭಾಗ್ಯ ಪಡ್ಕೊಳ್ತೀರಾ. ಹತಿಯಾರೋ ಆದಿಕ್ಕಿ ಬಾತಿ ನೈ ಹೈ. ಗಂಗಾ ಕಾ ಪ್ರಭಾವ ಬಹುತ್ ಹೈ. ಬಾಬಾ ಹೇಳ್ತಾರೆ ಆಯುಧಗಳ ಮಾತೇ ಇಲ್ಲ ಇಲ್ಲಿ, ಗಂಗೆಯ ಪ್ರಭಾವ ಬಹಳಷ್ಟಿದೆ. ಬಹುತೋಂಕೋ ಸಾಕ್ಷಾತ್ಕಾರ भी होगा. भक्ति मार्ग में समझते कि गंगा जल मिले तब उद्धार हो, इसलिए गुप्त गंगा कहते रहते हैं. ಬಾಬಾ ಹೇಳ್ತಾರೆ ಬಹಳ ಜನರಿಗೆ ಸಾಕ್ಷಾತ್ಕಾರನೂ ಆಗ್ತದೆ. ಭಕ್ತಿ ಮಾರ್ಗದಲ್ಲಿ ನೋಡಿ ತಿಳ್ಕೊಳ್ತಾರೆ ಗಂಗಾಜಲ ಸಿಕ್ಕರೆ ಅಂದ್ರೆ ಗಂಗಾಜಲ ಏನಾದ್ರೂ ಮೈ ಮೇಲೆ ಬಿದ್ರೆ ಅಥವಾ ಬಾಯಲ್ಲಿ ಹಾಕೊಂಡ್ರೆ ಉದ್ಧಾರ ಆಗ್ತೇವೆ ಅಂತ. ಅದಕ್ಕೆ ಗುಪ್ತ ಗಂಗಾ ಅಂತ ಹೇಳ್ತಾರೆ. ಮತ್ತೆ ಬಾಣ ಮಾರ ಗಂಗಾ ನಿಕ್ಲಿ ಗೋಮುಖ್ ಸೇ ಬಿ ಗಂಗಾ ದಿಕ್ಕಾತೆ ಹೇಳ್ತಾರೆ. ನೋಡಿ ಅಲ್ಲಿ ಬಾಣ ಹೊಡೆದ ಗಂಗೆ ಬಂತು ಅಂತ, ನೀರು ಬಂತು ಅಂತ ಹೇಳ್ತಾರೆ. ಗೋಮುಖದಲ್ಲಿಯೂ ಕೂಡ ಗಂಗೆಯನ್ನೇ ತೋರಿಸ್ತಾರೆ. तो पूछेंगे तो कहेंगे कि गुप्त गंगा निकल रही है. ನೀವು ಕೇಳಿದ್ರೆ ಹೇಳ್ತಾರೆ ಗುಪ್ತ ಗಂಗೆ ಹುಟ್ಕೊಳ್ತಿದ್ದಾಳೆ ಅಂತ. त्रिवेणी पर भी सरस्वती को गुप्त दिखाया है. मनुष्यों ने तो बहुत बातें बना दी है. ಈ ತ್ರಿವೇಣಿಯಲ್ಲಿಯೂ ಕೂಡ ನೋಡಿ ಸರಸ್ವತಿಯನ್ನ ಗುಪ್ತ ತೋರಿಸ್ತಾರೆ. ಮನುಷ್ಯರು ಬಹಳಷ್ಟು ಮಾತುಗಳನ್ನ ಮಾಡಿದ್ರು. ಯಾತೋ ಏಕಿ ಬಾತೆ ಸಿರ್ಫ್ ಅಲ ಬಸ್, ಇಲ್ಲಿ ಒಂದೇ ಮಾತು ಕೇವಲ ತಂದೆ ಸಾಕು ಅಂತಾರೆ ಬಾಬಾ. अल्लाह आकर वैश्य स्थापन करते हैं, खुदा हेवन स्थापन करते हैं, ईश्वर स्वर्ग स्थापन करते हैं. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಅಲ್ಲಾ ಬಂದು ವೈಶ್ಯ ಸ್ಥಾಪನೆ ಮಾಡಿದ್ರೆ, ಖುದಾ ಹೆವನ್ ಸ್ಥಾಪನೆ ಮಾಡಿದ್ರೆ, ಈಶ್ವರ ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ವಾಸ್ತವ ಈಶ್ವರ ತೋ ಏಕ್ ಹೇ. ಅಲ್ಲಾ ಆದ್ರೂ ಅನ್ನಿ, ಖುದಾ ಆದ್ರೂ ಅಂತ ಹೇಳಿ, ಈಶ್ವರ ಆದ್ರೂ ಪರಮಾತ್ಮ ಮಾತ್ರ ಒಬ್ಬನೇ. ये तो अपनी अपनी भाषा में भिन्न भिन्न नाम रख दिए हैं. ಬಾಬಾ ಹೇಳ್ತಾರೆ ಅವರು ತಮ್ಮ ತಮ್ಮದೇ ಭಾಷೆಗಳಲ್ಲಿ ಭಿನ್ನ ಭಿನ್ನ ಹೆಸರಿಟ್ಕೊಂಡ್ರಷ್ಟೇ. ಪರಂತು ಯ ಸಮಸ್ತೆಗೆ ಅಲ್ಲಾ ಸೆ ಜರೂರ್ ಸ್ವರ್ಗಕ್ಕೆ ಬಾದಶಾಹಿ ಮಿಲೆ. ಆದ್ರೆ ಅವ್ರು ಏನ್ ತಿಳ್ಕೊಳ್ತಾರೆ, ಅಲ್ಲಾನಿಂದ ಅವಶ್ಯವಾಗಿ ಸ್ವರ್ಗದ ರಾಜ್ಯವಾಗಿ ಸಿಗ್ತದೆ. ಯಾ ತೋ ಬಾಪ್ ಕಹತೆ ಹೇ ಮನ್ ಮನಾಭವ್, ಬಾಪ್ ಕೋ ಯಾದ್ ಕರ್ನೆ ಸೆ ವರ್ಷ ಜರೂರ್ ಯಾದ್ ರಹೇಗ. ಬಾಬಾ ಹೇಳ್ತಾರೆ ಮನ್ ಮನಾಭವ್ ಆಗಿದೆ. ಬಾಬಾ ನೆನಪು ಮಾಡೋದ್ರಿಂದ ಆಸ್ತಿ ಅವಶ್ಯವಾಗಿ ನೆನಪು ಬರ್ತದೆ. ರಚಿತಾ ಕಿ ರಚನಾ ಹೈ ಹಿ ಸುಖ. इसे थोड़ी कहेंगे कि राम ने नरक रचा. ರಚಯಿತನ ರಚನೆಯೇ ಆಗಿದೆ ಸ್ವರ್ಗ. ಹಿಂಗೆ ಹೇಳ್ತಾರೇನು ರಾಮ ನರಕ ರಚನೆ ಮಾಡದ ಅಂತ. भारतवासियों को ये पता ही नहीं कि निराकार रचता कौन है. तुम जानते हो कि नरक का रचता रावण है जिसको जलाते हैं. ಬಾಬಾ ಹೇಳ್ತಾರೆ ಭಾರತವಾಸಿಗಳಿಗೆ ಗೊತ್ತೇ ಇಲ್ಲ ನಿರಾಕಾರ ರಚಯಿತ ಯಾರು ಅಂತ. ನೀವು ತಿಳ್ಕೊಂಡಿದ್ದೀರಾ ನರಕದ ರಚಯಿತ ರಾವಣ ಆಗಿದ್ದಾನೆ, ಅದಕ್ಕೆ ಅವನ प्रति वर्ष सुड़ते नोड़ी. रावण राज्य में भक्ति मार्ग का सैंपलिंग कितना बड़ा है. रावण का रूप ही बड़ा भयंकर बनाया है. ಬಾಬಾ ಹೇಳ್ತಾರೆ ರಾವಣ ರಾಜ್ಯದಲ್ಲಿ
ಭಕ್ತಿ ಮಾರ್ಗದ ಒಂದು ಕಸಿ ಮಾಡ್ತಾರೆ ಎಷ್ಟು ದೊಡ್ಡದು. ರಾವಣನ ರೂಪನೂ ಕೂಡ ಬಹಳ ಭಯಂಕರ ಮಾಡ್ತಾರೆ. बोलते हुए कि रावण हमारा दुश्मन है, बाप ने अर्थ समझा है, पेशगीर बड़ा है तो रावण का शरीर भी बड़ा बनाते हैं. ಬಾಬಾ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಾವಣ ನಮ್ಮ ಶತ್ರು, ಅದಕ್ಕೆ ಒಂದಿಷ್ಟು ದೊಡ್ಡ ರೂಪ ಮಾಡಿದ್ದೇವೆ ಸುಡ್ಲಿಕ್ಕೆ ಅಂತ. ಬಾಬಾನು ಕೂಡ ಅರ್ಥ ತಿಳಿಸ್ಕೊಡ್ತಾರೆ, ವಿಸ್ತಾರ ದೊಡ್ಡದಿದೆ, ರಾವಣನ ಶರೀರನು ಕೂಡ ದೊಡ್ಡದು ಮಾಡ್ತಾರೆ ಅವರು. ಶುಭಾವತ್ತು ಬಿಂದಿ ಹೇ ಪರಂತು ಚಿತ್ರ ಬಡ ಬನಾ ದಿಯಾ ಹೇ. ಅರೆ ಇಲ್ಲಿ ಬಾಬಾ ಹೇಳ್ತಾರೆ, ಶುಭಾವ ನೋಡಿ ಬಿಂದು, ಅವನ್ ಚಿತ್ರ ದೊಡ್ಡದು ಮಾಡಿದಾರೆ ಅಷ್ಟೇ. ನೈತು ಬಿಂದಿ ಕಿ ಪೂಜಾ ಕೈಸೆ ಹೋ, ಪುರಾಣಿ ತೋ ಬನ್ನ ಹೇನ. ಇಲ್ಲ ಅಂದ್ರೆ ಬಿಂದುವಿನ ಪೂಜೆ ಮಾಡೋದು ಹೇಗೆ, ಪೂಜಾರಿ ಅಂತೂ ಆಗ್ಲೇಬೇಕು ತಾನೆ. आत्मा के लिए तो कहते हैं भ्रुकुटी के बीच में चमकता है अजब सितारा, और फिर कहते हैं आत्मा सो परमात्मा. ಆತ್ಮಕ್ಕೋಸ್ಕರ ಏನ್ ಹೇಳ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುವಂತ ಒಂದು ದಿವ್ಯ ನಕ್ಷತ್ರ ಅಂತ. ಮತ್ತೆ ಹೇಳ್ತಾರೆ ಆತ್ಮನೇ ಪರಮಾತ್ಮ ಅಂತ. तो फिर हजार सूर्य से ज्यादा तेज कैसे होगा. ಈಗ ಆತ್ಮನೇ ಪರಮಾತ್ಮ ಅಂದಮೇಲೆ ಕೋಟಿ ಸೂರ್ಯ ಸಮಪ್ರಭೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ. ಆತ್ಮ का वर्णन तो करते हैं लेकिन समझते नहीं. ಆತ್ಮದ ವರ್ಣನೆ ಮಾಡ್ತಾರೆ, ಆದ್ರೆ ಏನು ತಿಳ್ಕೊಳ್ಳೋದೇ ಇಲ್ಲ. अगर परमात्मा हजार सूर्य से तेज हो तो हर एक में प्रवेश कैसे करे. ಈಗ ಬಾಬಂದ ಒಂದು ಪ್ರಶ್ನೆ, ಪರಮಾತ್ಮ ಕೋಟಿ ಸೂರ್ಯ ಸಮಪ್ರಭೆ ಆದ್ರೆ ಪ್ರತಿಯೊಬ್ಬರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ. ಯಾಕಂದ್ರೆ ಒಂದ್ಸಲನೇ ಅವ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಅವನೆಲ್ಲರೊಳಗಡೆ ಪ್ರವೇಶ ಆಗ್ಬಿಟ್ರೆ ಕತೆ ಏನಾಗ್ಬೋದು ಅಂತ. ಕಿತ್ನಿ ಅಯಥಾರ್ಥ ಬಾತೆ ಹೇ ಜೋ ಸುನ್ಕರ್ ಕ್ಯಾ ಬಂದ್ ಪಡೆ. ಬಾಬಾ ಹೇಳ್ತಾರೆ, ಅಯಥಾರ್ಥವಾದ ಮಾತು ಕೇಳಿ ಏನಾಗ್ಬಿಟ್ಟಿದ್ದಾರೆ ನೋಡಿ ಅಂತಾರೆ ಬಾಬಾ. कहते हैं आत्मा सो परमात्मा, तो बाप का रूप भी ऐसा होगा ना, परंतु पूजा के लिए बड़ा बनाए हैं. ಬಾಬಾ ಹೇಳ್ತಾರೆ, ಅವ್ರು ಹೇಳ್ತಾರೆ ನೋಡಿ, ಆತ್ಮನೇ ಪರಮಾತ್ಮ ಅಂತ ಅಂದ್ರೆ ತಂದೆ ರೂಪ ದೊಡ್ಡದಾಗ್ಬೇಕು ತಾನೆ, ಅದ್ರ ಪೂಜೆಗೋಸ್ಕರ ಅವ್ರು ದೊಡ್ಡದು ಮಾಡಿದ್ರು. पत्थर के कितने बड़े बड़े चित्र बनाते हैं, जैसे गुफा में बड़े बड़े पांडव दिखाए हैं, जानते कुछ भी नहीं. ಬಾಬಾ ಹೇಳ್ತಾರೆ, ಕಲ್ಲಿನಂತ ದೊಡ್ಡ ದೊಡ್ಡ ಚಿತ್ರ ಮಾಡಿದ್ದಾರೆ ನೋಡಿ. ಹೀಗೆ ಗುಹೆಗಳಲ್ಲಿ ದೊಡ್ಡ ದೊಡ್ಡ ಪಾಂಡವರನ್ನು ತೋರಿಸ್ತಾರೆ, ಏನು ಕೂಡ ತಿಳ್ಕೊಂಡಿಲ್ಲ. ಯಹ ಪಡಾಯಿ ದಂಧಾ ಅವ್ರ ಪಡಾಯಿ ಅಲಗ್ ಅಲಗ್ ಹೋ. ಬಾಬಾ ಹೇಳ್ತಾರೆ, ಇದು ಶಿಕ್ಷಣ, ಉದ್ಯೋಗ ಮತ್ತು ಶಿಕ್ಷಣ ಬೇರೆ ಬೇರೆ. ಬಾಬಾ ಪಡಾತೆ ಬಿ ಹೈ और ದಂಧಾ भी सिखाते हैं. बोर्ड में भी पहले बाप की महिमा होनी चाहिए. ಬಾಬಾ ಇಲ್ಲಿ ಓದಿಸ್ತಾರೆ, ಉದ್ಯೋಗನೂ ಕೂಡ ಕಲಿಸ್ಕೊಡ್ತಾರೆ. ಬೋರ್ಡ್ನಲ್ಲಿ ಮೊದಲಿಗೆ ಬಾಬನ ಮಹಿಮೆ ಇರಬೇಕು. बाप की फुल महिमा लिखनी है. यह बातें तुम बच्चों की भी बुद्धि में नंबरवार पुरुषार्थ अनुसार आती हैं, इसलिए महारथी घोड़े सवार कहा जाता है. ಬಾಬಾ ಹೇಳ್ತಾರೆ, ತಂದೆ ಕೂಡ ಮಹಿಮೆ ಬರಿಬೇಕು. ಈ ಮಾತು ನೀವು ಮಕ್ಕಳಲ್ಲಿ ಕೂಡ ಬುದ್ಧಿಯಲ್ಲಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಬರ್ತದೆ. ಅದಕ್ಕೋಸ್ಕರ ಮಹಾರಥಿ ಕುದುರೆ ಸವಾರು ಅಂತ ಹೇಳಲಾಗ್ತದೆ. ಹತಿಯಾರಾದಿ ಕಿ ಕೊಯ್ ಬಾತ್ ನೈ ಹೈ, ಬಾ ಬುದ್ಧಿ ಕಾ ಥಾರ ಖೋಲ್ ದೇತೆ. ಇಲ್ಲಿ ಆಯುಧಗಳ ಯಾವುದೇ ಮಾತಿಲ್ಲ ಅಂತಾರೆ ಬಾಬಾ. ಬಾಬಾ ಬುದ್ಧಿಯ ಬೀಗವನ್ನ ತೆರೀತಾರೆ. गोडरेज का ताला कोई खोल ना सके. बाप के पास मिलने आते हैं तो बाबा बच्चों से पूछते हैं कि आगे कब मिले हो. ಬಾಬಾ ಹೇಳ್ತಾರೆ, ಗೋಡ್ರೇಜಿನ ಕೀಲಿ ತೆಗಿಲಿಕ್ಕೆ ಬರಲ್ಲ ಅಂತಾರೆ ಬಾಬಾ. ಬಾಬನ ಹತ್ರ ಯಾರಾದ್ರೂ ಬಂದ್ರೆ ಬಾಬಾ ಮೊದಲು ಕೇಳ್ತಿದ್ರು, ಮೊದ್ಲು ಯಾವಾಗಾದ್ರೂ ನನ್ ಭೇಟಿಯಾಗಿದ್ರ ಮಕ್ಕಳೇ ಅಂತ. ಇಸ್ ಜಗ ಪರ್ ಇಸ್ ದಿನ್ ಕಬ್ ಮಿಲೆ ಹೋ. ಬಾಬಾ ಕೇಳ್ತಿರು, ಇದೇ ಜಾಗದಲ್ಲಿ ಇದೇ ದಿನ ಇದೇ ಬಟ್ಟೆಯಲ್ಲಿ ಯಾವಾಗಾದ್ರೂ ಭೇಟಿಯಾಗಿದ್ರ. तो बच्चे कहते हाँ बाबा 5000 वर्ष पहले मिले. ಮಕ್ಕಳು ಬಾಬನಿಗೆ ಹೇಳ್ತಿರು, ಹಾ ಬಾಬಾ 5000 ವರ್ಷದ ಮೊದಲು ಕೂಡ ನಾವು ನಿಮ್ಮನ್ನು ಭೇಟಿಯಾಗಿದ್ವಿ. अब ये बातें कोई ऐसे कोई पूछ न सके, कितनी गुह्य समझने की बातें. ಬಾಬಾ ಹೇಳ್ತಾರೆ, ಈ ರೀತಿ ಮಾತುಗಳನ್ನ ಯಾರು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಕೇಳ್ತಾರ, ಮೊದ್ಲು ಯಾವಾಗಾದ್ರೂ ಭೇಟಿಯಾಗಿದ್ರ ಅಂತ ಕೇಳಕ್ ಬರುತ್ತಾ ಯಾರಿಗಾದ್ರೂ. ಅದಕ್ಕೆ ಎಷ್ಟು ಗುಪ್ತವಾದ ತಿಳ್ಕೊಳ್ಳೋ ಮಾತಿದಾಗಿದೆ. कितनी ज्ञान की युक्तियां बाबा समझाते हैं, परंतु धारणा नंबरवार होती है. ಬಾಬಾ ನಾವು ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನದ ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ, ಆದರೆ ಧಾರಣೆ ನಂಬರ್ವಾರ್ ಆಗ್ತದೆ. ಶಿವಾಬಕ್ಕಿ ಮಹಿಮಾ ಅಲಗ್ ಹೇ, ಬ್ರಹ್ಮ ವಿಷ್ಣು ಶಂಕರ್ ಕಿ ಮಹಿಮಾ ಅಲಗ್ ಹೇ. ನೋಡಿ, ಶಿವಾಬನ ಮಹಿಮೆನೇ ಬೇರೆ, ಬ್ರಹ್ಮ ವಿಷ್ಣು ಶಂಕರ್ನ ಮಹಿಮೆನೇ ಬೇರೆ. ಹರೇಕ್ ಕಾ ಪಾಠ ಅಲಗ್ ಅಲಗ್ ಹೇ, ಏಕ್ ನ ಮಿಲೆ ದೂಸರೆ ಸೆ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ಪಾತ್ರ ನೋಡಿ ಬೇರೆ ಬೇರೆನೇ ಇದೆ. ಒಬ್ಬರ ಪಾತ್ರ ಇದ್ದಾಗ ಇನ್ನೊಬ್ಬರದಿಲ್ಲ. ಈ ಅನಾದಿ ಡ್ರಾಮಾ ಹೇ, ವಹಿ ಫಿರ್ ರಿಪೀಟ್ ಹೋಗ. ಇದು ಅನಾದಿಯಾಗಿರುವಂತ ನಾಟಕ, ಅದೇ ಮತ್ತೆ ರಿಪೀಟ್ ಆಗ್ತದೆ. ಅಭಿ ತುಮಾರಿ ಬುದ್ಧಿ ಮೇ ಬೈಠಾ ಹುವಾ ಹೈ कि हम कैसे मूल वतन में जाते हैं फिर आते हैं पाठ बजाने के. ಈಗ ನಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿದೆ, ಏನ್ ಕುತ್ಕೊಂಡಿದೆ, ನಾವ್ ಹೆಂಗ್ ಮೂಲ ವತನದಲ್ಲಿ
ಹೋಗ್ತೇವೆ ಮತ್ತು ಬರ್ತೇವೆ ಪಾತ್ರ ಮಾಡೋದಕ್ಕೋಸ್ಕರ ಜಾತೆ ಹೇ ವಾಯ ಸೂಕ್ಷ್ಮತನ ಆನೆ ಸಮಯ ಸೂಕ್ಷ್ಮತನ ನೈ ಹೇ. ಹೋಗುವಾಗ ವಾಯ ಸೂಕ್ಷ್ಮತನ, ಬರುವಾಗ ಸೂಕ್ಷ್ಮತನ ಇರಲ್ಲ. सूक्ष्मतन का साक्षात्कार कभी किसी को होता ही नहीं. सूक्ष्मतन का साक्षात्कार करने के लिए कोई तपस्या नहीं करते हैं क्योंकि उनको कोई जानते ही नहीं. ಬಾಬಾ ಹೇಳ್ತಾರೆ ಸೂಕ್ಷ್ಮತನದ ಸಾಕ್ಷಾತ್ಕಾರ ಎಂದಿಗೂ ಆಗುವುದೂ ಇಲ್ಲ. ಸೂಕ್ಷ್ಮತನದ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ ಯಾವುದೇ ತಪಸ್ ಮಾಡೋದಿಲ್ಲ, ಯಾಕೆಂದ್ರೆ ಅದನ್ನ ಯಾರು ತಿಳ್ಕೊಂಡು ಇಲ್ಲ. सूक्ष्मतन का कोई भगत थोड़े ही होगा. सूक्ष्मतन अभी रस्ते हैं वाया सूक्ष्मतन जाए फिर नई दुनिया में आएंगे. ಬಾಬಾ ಹೇಳ್ತಾರೆ ಸೂಕ್ಷ್ಮತನಕ್ಕೆ ಯಾರಾದ್ರೂ ಭಕ್ತರಿದ್ದಾರೆ, ಸೂಕ್ಷ್ಮತನ ಈಗ ರಚನೆ ಮಾಡ್ತಾರೆ, ವಾಯ ಸೂಕ್ಷ್ಮತನಕ್ಕೆ ಹೋಗ್ಬೇಕು, ನಂತರ ಹೊಸ ಜಗತ್ತಿಗೆ ಬರಬೇಕು ಅಂತ. ಈ ಸಮಯ तुम वहां आते जाते रहते हो, तुम्हारी सगाई हुई है या पियर घर है. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನೀವು ಅಲ್ಲಿ ಬರ್ತಾ ಹೋಗ್ತಾ ಇರ್ತೀರಾ, ಇಲ್ಲಿ ಸೂಕ್ಷ್ಮತನಕ್ಕೆ ನಿಮ್ದು ಸಗಾಯಿ ಆಗಿದೆ. ಬಾಬಾ ಹೇಳ್ತಾರೆ ಇದು ತಂದೆ ಮನೆ. ವಿಷ್ಣುಗೂ ಪಿತಾ ನಹಿ ಕಹೆಂಗೆ ವಹೆ ಸಸುರ್ ಘರ್. ವಿಷ್ಣುವಿಗೆ ತಂದೆ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಅದು ಮಾವನ ಮನೆ, ಅಂದ್ರೆ ಬಾಬಾ ಹೇಳ್ತಾರೆ ಅತ್ತೆ ಮನೆ ಅಂತೀವಲ್ವ ಹಾಗೆ. जब कन्या ससुर घर जाती है तो पुराने कपड़े सब छोड़ जाती है, इस पुरानी दुनिया को ही छोड़ देते हो. ಬಾಬಾ ಹೇಳ್ತಾರೆ ನೋಡಿ, ಯಾವಾಗ ಕನ್ಯೆ ಮಾವನ ಮನೆಗೆ ಹೋಗ್ತಾಳಲ್ವ, ಹಳೆ ಬಟ್ಟೆಯನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾಳೆ, ಎಲ್ಲ ಹೊಸದನ್ನೇ ತಗೊಂಡು. ಹಾಗೆ ಈ ಹಳೆ ಜಗತ್ತನ್ನ ನೀವು ಬಿಟ್ಬಿಡ್ತೀರಾ. तुम्हारे और उनके वनवा में कितना फर्क है, तुमको भी अब अनासक्त रहना चाहिए. ಬಾಬಾ ಹೇಳ್ತಾರೆ ಅವ್ರಿಗೆ ನಿಮ್ಗೆ ಆ ವನವಾಸದಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂದ್ರೆ ನೀವು ಬಹಳ ಅನಾಸಕ್ತರಾಗಿರ್ಬೇಕು. ದೇಹಾಭಿಮಾನ್ ತೋಡ್ನಾ ಹೇ, ऊंची साड़ी पहनेंगे तो जट देहाभिमान आ जाएगा. ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಿಡ್ಬೇಕು. ಒಂದು ಒಳ್ಳೆ ಸೀರೆ ಉಟ್ಕೊಂಡ್ರಿ ಅಂದ್ರೆ ಬಾಬಾ ಹೇಳ್ತಾರೆ ಪಟ್ಟಂತ ದೇಹಾಭಿಮಾನ ಬಂದ್ಬಿಡ್ತದೆ. ಮೈ ಆತ್ಮ ಹೂ ಯಾ ಭೂಲ್ ಜಾಯೇಗ, ಈ ಸಮಯ ತುಮ್ ಹೋಗಿ ವನವಾಗ. ಬಾಬಾ ಹೇಳ್ತಾರೆ ನಾನು ಆತ್ಮ ಆಗಿದ್ದೀನಿ ಅನ್ನೋದನ್ನು ಕೂಡ ಮರ್ತು ಬಿಡ್ತೀರಾ. ಈ ಸಮಯದಲ್ಲಿ ನೀವು ವನವಾಸದಲ್ಲಿದ್ದೀರಾ. ವನವಾ ಅವ್ರ ವಾನಪ್ರಸ್ಥ ಏಕಿ ಬಾತೆ. ವನವಾಸ ಅಥವಾ ವಾನಪ್ರಸ್ಥ ಎರಡು ಒಂದೇ. ಶರೀರ ಹಿ ಚೋಡ್ನಾ ಹೇ ತು ಸಾಡಿ ನೈ ಚೋಡೆಂಗಿ ಕ್ಯಾ. ಬಾಬಾ ಹೇಳ್ತಾರೆ ಶರೀರನೇ ಬಿಡಬೇಕು ಅಂದಾಗ ಸೀರೆ ಬಿಡಕ್ಕಾಗಲ್ಲೇನು ನಿಮ್ಗೆ. ಹಲ್ಕಿ ಸಾಡಿ ಮಿಲ್ತಿ ತು ದಿಲ್ ಹಿ ಚೋಟಿ ಹೋ ಜಾತೆ. ಯಾರಾದ್ರೂ ಒಂದು ನಿಮ್ಗೆ ಸಾಧಾರಣ ಸೀರೆ ಕೊಟ್ರು ಅಂದ್ರೆ ಮನಸ್ಸೆಷ್ಟು ಸಣ್ಣದ್ ಮಾಡ್ಕೊಂಡ್ಬಿಡ್ತೀರಾ. ಇಸ್ಮೆ ತು ಖುಷಿ ಹೋನಿ ಚಾಯ್, ಅಚ್ಚಾ ಹುವಾ ಜೋ ಹಲ್ಕಾ ವಸ್ತ್ರ ಮಿಲ. ಬಾಬಾ ಹೇಳ್ತಾರೆ ಇದ್ರಲ್ಲಿ ಖುಷಿ ಆಗ್ಬೇಕು ನಿಮ್ಗೆ. ಬಾಬಾ ಹೇಳ್ತಾರೆ ಒಳ್ಳೇದು ಸಿಕ್ತು ಅಂದ್ಮೇಲೆ ಸಾಧಾರಣ ಸಿಕ್ಕರು ಪರವಾಗಿಲ್ಲ, ಒಳ್ಳೇದು ಒಂದ್ ಬಟ್ಟೆ ಸಿಕ್ತಲ್ವಾ ಉಟ್ಕೊಳ್ಳಿಕ್ಕೆ ಅಂತ. अच्छी चीज को तो संभालना पड़ता है. यह पहनने खाने की छोटी छोटी बातें भी ऊंची मंजिल पर पहुंचने में अटक डालती है. ಬಾಬಾ ಹೇಳ್ತಾರೆ ಒಳ್ಳೆ ವಸ್ತು ಇದ್ರೆ ಅದನ್ನ ಸಂಭಾಲನೆ ಮಾಡ್ಬೇಕಾಗ್ತದೆ. ತಿಳ್ಕೊಳ್ಳಿ, ಇವತ್ತು ಧರಿಸ್ಕೊಳ್ಳೋದಿರ್ಬೋದು, ತಿನ್ನುವ ಸಣ್ಣ ಸಣ್ಣ ಮಾತುಗಳು ಕೂಡ ನಮ್ಮ ಶ್ರೇಷ್ಠ ಗುರಿಯನ್ನ ತಲುಪೋದ್ರಲ್ಲಿ ತೊಂದರೆ ಕೊಡ್ತದೆ. ಮಂಜಿಲ್ ಬಹುತ್ ಬಡಿ ಹೈ, ಕಥಾ ಮೇ ಬಿ ಸುನಾತೆ ಹೈ ನಾ ಕಿ ಪತಿ ಕೋ ಕಹ ಲಾಟಿ ಬಿ ಛೋಡ್ದು. ಗುರಿ ಬಹಳ ದೊಡ್ಡದಿದೆ, ನಮ್ದು ಶ್ರೇಷ್ಠ ಇದೆ. ಕಥೆಯಲ್ಲಿ ಹೇಳ್ತಾರೆ ನೋಡಿ ಅಲ್ಲಿ ಏನಂತ, ಪತಿಗೆ ಹೇಳಲಾಯಿತು ನಿನ್ ಲಾಟಿಯನ್ನು ಬಿಟ್ಬಿಡು ಅಂತ. ಬಾಕತಿ ಪುರಾನ ಕಪಡ पुरानी दुनिया सब खलास होनी है, इसलिए सारी दुनिया से बुद्धियोग तोड़ना है. इसको बेहद का सन्यास कहा जाता है. ಬಾಬಾ ಹೇಳ್ತಾರೆ ಹಳೆ ಬಟ್ಟೆ ಹಳೆ ಜಗತ್ತು ಎಲ್ಲೂ ಸಮಾಪ್ತಿಯಾಗಲಿದೆ, ಅದಕ್ಕೋಸ್ಕರ ಈ ಹಳೆ ಜಗತ್ತಿನಿಂದ ಬುದ್ಧಿಯೋಗವನ್ನ ತೆಗೆದು ಹಾಕ್ಬೇಕು. ಇದಕ್ಕೆ ಬೇಹದ್ದಿನ ಸನ್ಯಾಸ ಅಂತ ಹೇಳಲಾಗ್ತದೆ. ಸನ್ಯಾಸಿ ಏನೇ ತೋ ಹದ್ ಕಾ ಸನ್ಯಾಸ ಕಿಯಾ, ಅಬ್ ತೋ ಫಿರ್ ವೇ ಅಂದರ್ ಆ ಗಯೇ ಹೈ. ನೋಡಿ ಸನ್ಯಾಸಿಗಳು ಹದ್ದಿನ ಸನ್ಯಾಸ ಮಾಡಿರೋದಕ್ಕೆ ಇವತ್ತು ಊರೊಳಗಡೆ ಬಂದಿದ್ದಾರೆ ಅವ್ರು. ಹಾಗಿತ್ತು ಉನೋಮೆ ಬೌದ್ಧ ತಾಕತ್ತಿ ನೋಡಿ. ಮೊದ್ಲೆಲ್ಲ ನಾವು ಸನ್ಯಾಸಿಗಳನ್ನ ನೋಡ್ತೇವೆ, ಬಹಳ ಶಕ್ತಿ ಇತ್ತು, ಯಾರ ಕೈಯಿಂದನೂ ತಿಂತಾ ಇರ್ಲಿಲ್ಲ. ಅವರು ಗಡ್ಡೆ ಗಣಸುಗಳನ್ನ ಮಾತ್ರ ತಿಂತಾ ಇದ್ದಿರ್ತಾರೆ. ಉತ್ತರನೇ ವಾಲೋಂಕಿ ಮಹಿಮಾ ಕ್ಯಾ ಹೋ ಸಕ್ತಿ ಹೈ. ಬಾಬಾ ಹೇಳ್ತಾರೆ ಕೆಳಗಿಳಿಯುವಂತವ್ರದ್ದೇನ್ ಮಹಿಮೆ ಮಾಡ್ಲಾಗ್ತದೆ. ನೈ ನೈ ಆತ್ಮಾಯೇ ಬಿ ಪಿಚಾಡಿ ತಕ್ ಆತಿ ರಹತಿ ಹೈ ಪಾಠ ಬಜಾನೆ, ಉನ್ಮೆ ಕ್ಯಾ ತಾಕತ್ ಹೋಗಿ. ಹೊಸ ಹೊಸ ಆತ್ಮಗಳು ಕೂಡ ಕೊನೆಯವರೆಗೆ ಬರ್ತಾ ಇರ್ತಾರೆ ಪಾತ್ರ ಮಾಡೋದಕ್ಕೋಸ್ಕರ. ಅದರಲ್ಲಿ ಏನ್ ಶಕ್ತಿ ಇರ್ತದೆ. ತುಮ್ ತೋ ಪೂರೇ 84 ಜನ್ಮ ಲೇತೆ ಹೋ, ये सब समझने के लिए कितनी अच्छी बुद्धि चाहिए. ನೀವಂತೂ ಪೂರ್ಣ 84 ಜನ್ಮ ತಗೊಳ್ತೀರಾ. ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಎಷ್ಟು ಒಳ್ಳೆ ಬುದ್ಧಿ ಇರಬೇಕು. सर्विसेबल बच्चे सर्विस में उछलते रहेंगे. ज्ञान सागर के बच्चे इसे भाषण करें जैसे बाबा उछलता है, इसमें फंक नहीं होना है. ಬಾಬಾ ಹೇಳ್ತಾರೆ ನೋಡಿ, ಸೇವಾದಾರಿ ಮಕ್ಕಳು ಸೇವೆಯಲ್ಲಿ ನಶೆ ಏರಿಸ್ಕೊಂಡಿರ್ಬೇಕು ಅಂತ. ಜ್ಞಾನಸಾಗರ್ನ ಮಕ್ಕಳು ಈ ರೀತಿ ಭಾಷಣ ಮಾಡಬೇಕು. ಹಿಂಗೆ ಬಾಬಾ ನೋಡಿ ಯಾವ ರೀತಿ ನಶೆಯಿಂದ ಮಕ್ಕಳಿಗೆ ಹೇಳ್ತಾರೆ, ಅದ್ರಲ್ಲಿ ಹೆದರ್ಕೊಳ್ಬಾರ್ದು ಅಂತಾರೆ ಬಾಬಾ. ಅಚ್ಚಾ
मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों के नमस्ते। हम रूहानी बच्चों के रूहानी बाप दादा याद प्यार और गुड मॉर्निंग। नमस्ते नमस्ते नमस्ते। बाबा गुड मॉर्निंग। शुक्रिया बाबा, शुक्रिया। धारणा के लिए मुख्य सार, बुद्धि से बेहद का संन्यास करना है। वापस घर जाने का समय है, इसलिए पुरानी दुनिया और पुराने शरीर से अनासक्त रहना है। ಬಾಬಾ ಹೇಳ್ತಾರೆ, ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ವಾಪಸ್ ಮನೆಗೆ ಹೋಗೋ ಸಮಯವಾಗಿದೆ. ಅದಕ್ಕೋಸ್ಕರ ಹಳೆ ಜಗತ್ತು ಮತ್ತೆ ಹಳೆ ಶರೀರದಿಂದ ಅನಾಸಕ್ತರಾಗಿರ್ಬೇಕು. ಸೆಕೆಂಡ್, ಡ್ರಾಮಾ ಕಿ ಹರ್ ಸೀನ್ ಕೋ ದೇಖ್ತೆ ಹುए ಸದಾ ಹರ್ಷಿತ रहना है. ನಾಟಕದ ಪ್ರತಿಯೊಂದು ದೃಶ್ಯವನ್ನ ನೋಡ್ತಾ ಸದಾ ಹರ್ಷಿತವಾಗಿರ್ಬೇಕು. वरदान, बाप दादा को अपना साथी समझकर डबल फोर्स से कार्य करने वाले सहजयोगी भव. ಬಾಬಾ ವರದಾನ ಕೊಡ್ತಾರೆ, ಬಾಪ್ ದಾದಾರವರನ್ನ ತಮ್ಮ ಜೊತೆಗಾರ ಅಂತ ತಿಳ್ಕೊಂಡು ಡಬಲ್ ಫೋರ್ಸ್ ಇಂದ ಕಾರ್ಯ ಮಾಡುವಂತಹ सहजयोगी ಆಗಿರಿ. कोई भी कार्य करते बाप दादा को अपना साथी बना लो तो डबल फोर्स से कार्य होगा और स्मृति भी बहुत सहज रहेगी, क्योंकि जो सदा साथ रहता है उसकी याद स्वतः बनी रहती है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಯಾವುದೇ ಕೂಡ ಕಾರ್ಯವನ್ನ ಮಾಡ್ತಾ ಬಾಪ್ ದಾದಾರವರನ್ನ ತಮ್ಮ ಜೊತೆ ಮಾಡ್ಕೊಂಡ್ಬಿಡಿ, ಆಗ ಡಬಲ್ ಫೋರ್ಸ್ ಇಂದ ಕಾರ್ಯ ನಡೀತದೆ. ಮತ್ತೆ ಸ್ಮೃತಿನೂ ಬಹಳ ಸಹಜವಾಗಿರ್ತದೆ, ಯಾಕೆಂದ್ರೆ ಯಾರು ಸದಾ ಜೊತೆಗಿರ್ತಾರೋ ಅವ್ರ ನೆನಪು ಸ್ವತಃವಾಗಿರ್ತದೆ. कैसे साथी रहने से व बुद्धि द्वारा निरंतर सत का संग करने से सहजयोगी बन जाएंगे. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಈ ರೀತಿ ಜೊತೆ ಇರೋದ್ರಿಂದ ಅಥವಾ ಬುದ್ಧಿಯ ಮೂಲಕ ನಿರಂತರ ಸತ್ಯದ ಸಂಘ ಮಾಡೋದ್ರಿಂದ सहज योगिಗಳಾಗ್ತೇವೆ. और पावरफुल संग होने के कारण हर कर्तव्य में आपका डबल फोर्स रहेगा, जिसे हर कार्य में सफलता की अनुभूति होगी. ಬಾಬಾ ಹೇಳ್ತಾರೆ, ಪವರ್ಫುಲ್ ಸಂಘ ಇರುವ ಕಾರಣ ಪ್ರತಿ ಕಾರ್ಯದಲ್ಲಿ ನಿಮಗೆ ಡಬಲ್ ಫೋರ್ಸ್ ಸಿಗ್ತದೆ. ಅದರಿಂದ ಪ್ರತಿ ಕಾರ್ಯದಲ್ಲಿ ಸಫಲತೆನೂ ಅನುಭೂತಿ ಆಗ್ತಾ ಹೋಗ್ತದೆ. ಸ್ಲೋಗನ್, महारथी वह है जो कभी माया के प्रभाव में परवश न हो. ಬಾಬಾ ಇಲ್ಲಿ ಹೇಳ್ತಾರೆ, ಮಹಾರಥಿಗಳು ಯಾರು ಅಂದ್ರೆ ಎಂದಿಗೂ ಮಾಯ ಪ್ರಭಾವದಲ್ಲಿ ಪರವಶರಾಗೋದಿಲ್ಲ ಅವರು. यह व्यक्ति विचारे महान बनने के लिए मधुरता और नम्रता का गुण धारण करो. ಯಾವ ವ್ಯಕ್ತಿ ವಿಚಾರೆಯಾಗಿದೆ, ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನ ಧಾರಣೆ ಮಾಡ್ಕೊಳ್ಳಿ. मधुरता ही ब्राह्मण जीवन की महानता है. जहाँ मधुरता है वहाँ पवित्रता है. ಮಧುರತೆ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ. ಎಲ್ಲಿ ಮಧುರತೆ ಇದೆ ಅಲ್ಲಿ ಪವಿತ್ರತೆ ಇದೆ. ಬಿನಾ ಪವಿತ್ರತಾಕ್ಕೆ ಮಧುರತಾ ಆ नहीं सकती. ಬಾಬಾ ಹೇಳ್ತಾರೆ, ಪವಿತ್ರತೆ ಇಲ್ಲದೆ ಮಧುರತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. जितना बुद्धि में नशा हो उतना ही कर्म में नम्रता और बोल में मधुरता हो. ಬಾಬಾ ಇಲ್ಲೊಂದು ಮಾತೇ ಹೇಳ್ತಾರೆ, ಎಷ್ಟು ಬುದ್ಧಿಯಲ್ಲಿ ನಶೆ ಇರ್ತದೋ ಅಷ್ಟೇ ಕರ್ಮದಲ್ಲಿ ನಮ್ರತೆ ಮತ್ತು ಮಾತಿನಲ್ಲಿ ಮಧುರತೆ ಇರಲಿ. ऐसे नशे में रहने से कभी नुकसान नहीं होगा. ಬಾಬಾ ಈ ರೀತಿ ನಶೆಯಲ್ಲಿರೋದ್ರಿಂದ ಯಾವುದೇ ಹಾನಿ ಆಗೋದಿಲ್ಲ. सिद्धि को पाने वाले स्वयं को नम्रचित निर्माण हर बात में अपने आप को गुणग्राहक और मधुरता संपन्न बनाएंगे. ಬಾಬಾ ಹತ್ರ ಸಿದ್ಧಿಯನ್ನ ಪಡ್ಕೊಳ್ಳುವಂಥವ್ರು ಸ್ವಯಂವನ್ನ ನಮ್ರಚಿತ್ತ ನಿರ್ಮಾಣ, ಪ್ರತಿ ಮಾತಿನಲ್ಲಿ ತಮ್ಮಂತಾವು ಗುಣಗ್ರಾಹಕರು ಮತ್ತೆ ಮಧುರತಾ ಸಂಪನ್ನರನ್ನಾಗಿ ಮಾಡಿಕೊಳ್ತಾರೆ. ಓಂ ಶಾಂತಿ.